ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖ 50 ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಮಾಂತ್ರಿಕನ ಕೋಟೆಯನ್ನು ನಿರ್ಮಿಸಿದವರು ಯಾರು? ಮಾಂತ್ರಿಕನ ಕೋಟೆಯನ್ನು ನಿರ್ಮಿಸಿದವರು ಮಹಾರಾಜ ರಾಯ್ ಸಿಂಗ್. ಸರಿಯಾದ ಉತ್ತರ ಸಿ, ಮಹಾರಾಜ ರಾಯ್ ಸಿಂಗ್. ಎರಡನೇ ಪ್ರಶ್ನೆ, ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಭಾರತದ ಮ್ಯಾಂಚೆಸ್ಟರ್ ಎಂದು ಅಹಮದಾಬಾದ್. ಸರಿಯಾದ ಉತ್ತರ ಬಿ, ಅಹಮದಾಬಾದನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ. ಮೂರನೇ ಪ್ರಶ್ನೆ, ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ತಾಯಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ತಾಯಿ ಎಂದು ಮೇಡಮ್ ಭೀಕಾಜಿ ಕಾಮಾ. ಸರಿಯಾದ ಉತ್ತರ ಬಿ, ಮೇಡಮ್ ಭೀಕಾಜಿ ಕಾಮಾ. ಪ್ರಶ್ನೆ ನಂಬರ್ 4, ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್. ಸರಿಯಾದ ಉತ್ತರ ಬಿ, ಲಾರ್ಡ್ ಮೌಂಟ್ ಬ್ಯಾಟನ್. ಪ್ರಶ್ನೆ ನಂಬರ್ 5, ವಿಶ್ವದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ವಿಶ್ವದ ಮೊದಲ ಮಹಿಳಾ ರಾಷ್ಟ್ರಪತಿ ಮಾರಿಯಾ ಎಸ್ಟೆಲಾ ಪೆರಾನ್. ಸರಿಯಾದ ಉತ್ತರ ಡಿ, ಮಾರಿಯಾ ಎಸ್ಟೆಲಾ ಪೆರಾನ್. ಆರನೇ ಪ್ರಶ್ನೆ, DRDO ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? DRDO ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು? ಸರಿಯಾದ ಉತ್ತರ ಸಿ, 1952. ಸರಿಯಾದ ಉತ್ತರ ಸಿ, 1952. ಪ್ರಶ್ನೆ ನಂಬರ್ 7, ಮೊಘಲ ಕಾಲದ ನವಿಲು ಸಿಂಹಾಸನವನ್ನು ನಿರ್ಮಿಸಿದವರು ಯಾರು? ಮೊಘಲ ಕಾಲದ ನವಿಲು ಸಿಂಹಾಸನವನ್ನು ನಿರ್ಮಿಸಿದವರು ಶಹಜಾನ್. ಸರಿಯಾದ ಉತ್ತರ ಡಿ, ಶಹಜಾನ್. ಪ್ರಶ್ನೆ ನಂಬರ್ 8, ಮುಖವಾಡದ ನೃತ್ಯ ಯಾವ ರಾಜ್ಯದಿಂದ ಬಂದಿದೆ? ಮುಖವಾಡದ ನೃತ್ಯ ಯಾವ ರಾಜ್ಯದಿಂದ ಬಂದಿದೆ? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ್. ಸರಿಯಾದ ಉತ್ತರ ಸಿ, ಅರುಣಾಚಲ ಪ್ರದೇಶ್. 9ನೇ ಪ್ರಶ್ನೆ, ಅಕ್ಬರ್ ಎಲ್ಲಿ ಜನಿಸಿದರು? ಅಕ್ಬರ್ ಎಲ್ಲಿ ಜನಿಸಿದರು? ಸರಿಯಾದ ಉತ್ತರ ಅಮರ್ಕೋಟ್. ಸರಿಯಾದ ಉತ್ತರ ಎ, ಅಮರ್ಕೋಟ್. ಇಂದಿರಾ ವ್ಯಾಯಾಮ ಯಾವ 2 ದೇಶಗಳ ನಡುವೆ ನಡೆಯುತ್ತದೆ? ಇಂದಿರಾ ವ್ಯಾಯಾಮ ನಡೆಯುವ ದೇಶಗಳು ಭಾರತ ಮತ್ತು ರಷ್ಯಾ. ಸರಿಯಾದ ಉತ್ತರ ಡಿ, ಭಾರತ ಮತ್ತು ರಷ್ಯಾ. 11ನೇ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಜನ್ಮದಿನವನ್ನು ಜನವರಿ 23. ಸರಿಯಾದ ಉತ್ತರ ಬಿ, ಜನವರಿ 23. ಪ್ರಶ್ನೆ ನಂಬರ್ 12, ಕಳಿಂಗ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? ಕಳಿಂಗ ಯುದ್ಧ ನಡೆದ ವರ್ಷ ಕ್ರಿಸ್ತಪೂರ್ವ 261. ಸರಿಯಾದ ಉತ್ತರ ಬಿ, ಕ್ರಿಸ್ತಪೂರ್ವ 261. 13ನೇ ಪ್ರಶ್ನೆ, ಇಂಡಿಯಾ ಡಿವೈಡೆಡ್ ಪುಸ್ತಕದ ಲೇಖಕರು ಯಾರು? ಇಂಡಿಯಾ ಡಿವೈಡೆಡ್ ಪುಸ್ತಕದ ಲೇಖಕರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸರಿಯಾದ ಉತ್ತರ ಸಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನಾಗಾರ್ಜುನ ಅಣೆಕಟ್ಟು ಯಾವ ನದಿಯ ಮೇಲೆ ಇದೆ? ನಾಗಾರ್ಜುನ ಅಣೆಕಟ್ಟು ಕೃಷ್ಣಾ ನದಿಯ ಮೇಲೆ ಇದೆ. ಸರಿಯಾದ ಉತ್ತರ ಬಿ, ಕೃಷ್ಣಾ ನದಿ. ಪ್ರಶ್ನೆ ನಂಬರ್ 15, ನೌಟಂಕಿ ಯಾವ ರಾಜ್ಯದ ಜಾನಪದ ನೃತ್ಯ? ನೌಟಂಕಿ ಯಾವ ರಾಜ್ಯದ ಜನಪದ ನೃತ್ಯ? ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಆಪ್ಷನ್ ಎ ಸರಿಯಾದ ಉತ್ತರ. 16ನೇ ಪ್ರಶ್ನೆ, ಕರ್ನಾಟಕದ ಕಂಬಳ ಹಬ್ಬ ಯಾವುದಕ್ಕೆ ಸಂಬಂಧಿಸಿದೆ? ಕರ್ನಾಟಕದ ಕಂಬಳ ಹಬ್ಬ ಎಮ್ಮೆ ಹೋರಾಟಕ್ಕೆ. ಸರಿಯಾದ ಉತ್ತರ ಸಿ, ಎಮ್ಮೆ ಹೋರಾಟಕ್ಕೆ. 17ನೇ ಪ್ರಶ್ನೆ, ದೇಶದ ಅತಿ ಉದ್ದದ ಕಾಲುವೆ ಯಾವುದು? ದೇಶದ ಅತಿ ಉದ್ದದ ಕಾಲುವೆ ಇಂದಿರಾ ಕಾಲುವೆ. ಸರಿಯಾದ ಉತ್ತರ ಸಿ, ಇಂದಿರಾ ಕಾಲುವೆ. ಪ್ರಶ್ನೆ ನಂಬರ್ 18, ಕೆಂಪು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಕೆಂಪು ಕ್ರಾಂತಿ ಮಾಂಸ ಮತ್ತು ಟೊಮೆಟೊ. ಸರಿಯಾದ ಉತ್ತರ ಬಿ, ಮಾಂಸ ಮತ್ತು ಟೊಮೆಟೊಗೆ ಸಂಬಂಧಿಸಿದೆ. ಪ್ರಶ್ನೆ ನಂಬರ್ 19, ಶ್ರೀಲಂಕಾ ಯಾವ ವರ್ಷದಲ್ಲಿ ಸ್ವಾತಂತ್ರ್ಯ ಪಡೆಯಿತು? ಶ್ರೀಲಂಕಾ ಸ್ವಾತಂತ್ರ್ಯ ಪಡೆದ ವರ್ಷ 1948.
ಸರಿಯಾದ ಉತ್ತರ ಬಿ 1948. ಪ್ರಶ್ನೆ ನಂಬರ್ 20. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು 1965. ಸರಿಯಾದ ಉತ್ತರ ಡಿ 1965. ಪ್ರಶ್ನೆ ನಂಬರ್ 21. ಭಾರತದ ಉದ್ಯಾನ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಭಾರತದ ಉದ್ಯಾನ ಎಂದು ಬೆಂಗಳೂರು. ಸರಿಯಾದ ಉತ್ತರ ಬಿ ಬೆಂಗಳೂರನ್ನು ಭಾರತದ ಉದ್ಯಾನ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ನಂಬರ್ 22. ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಯಾವುದು? ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಅಣ್ಣಾ ಮರಡಿ. ಸರಿಯಾದ ಉತ್ತರ ಡಿ ಅಣ್ಣಾ ಮರಡಿ. ಪ್ರಶ್ನೆ ನಂಬರ್ 23. ಹುಮಾಯೂನ್ ಸಮಾಧಿ ಎಲ್ಲಿದೆ? ಹುಮಾಯೂನ್ ಸಮಾಧಿ ದೆಹಲಿಯಲ್ಲಿದೆ. ಸರಿಯಾದ ಉತ್ತರ ಬಿ ದೆಹಲಿ. ಪ್ರಶ್ನೆ ನಂಬರ್ 24. ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಯಾರು? ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಕಿರಣ್ ಬೇಡಿ. ಸರಿಯಾದ ಉತ್ತರ ಬಿ ಕಿರಣ್ ಬೇಡಿ. ಪ್ರಶ್ನೆ ನಂಬರ್ 25. ಭಾರತದ ಅತಿ ಉದ್ದವಾದ ಅಣೆಕಟ್ಟು ಯಾವುದು? ಹಿರಾಕುಡ್ ಅಣೆಕಟ್ಟು. ಸರಿಯಾದ ಉತ್ತರ ಸಿ ಹಿರಾಕುಡ್ ಅಣೆಕಟ್ಟು. ಪ್ರಶ್ನೆ ನಂಬರ್ 26. ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್. ಸರಿಯಾದ ಉತ್ತರ ಬಿ ಲಾರ್ಡ್ ಮೌಂಟ್ ಬ್ಯಾಟನ್. ಪ್ರಶ್ನೆ ನಂಬರ್ 27. ಭಾರತದ ಇಂಗ್ಲಿಷ್ ಹೆಸರು ಯಾವ ಪದದಿಂದ ಹುಟ್ಟಿಕೊಂಡಿತು? ಭಾರತದ ಇಂಗ್ಲಿಷ್ ಹೆಸರು ಅಂದರೆ ಇಂಡಿಯಾ ಎಂಬ ಹೆಸರು ಯಾವ ಪದದಿಂದ ಬಂದಿದೆ? ಸರಿಯಾದ ಉತ್ತರ ಸಿ ಸಿಂಧೂ ಪದದಿಂದ. ಪ್ರಶ್ನೆ ನಂಬರ್ 28. ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಸಿಕ್ಕಿಂ. ಸರಿಯಾದ ಉತ್ತರ ಸಿ ಸಿಕ್ಕಿಂ. ಪ್ರಶ್ನೆ ನಂಬರ್ 29. ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವ ರಾಜ್ಯ ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಸಿ ಉತ್ತರ ಪ್ರದೇಶ್. ಪ್ರಶ್ನೆ ನಂಬರ್ 30. ಸಿಯಾಚಿನ್ ಗ್ಲೇಸಿಯರ್ ಭಾರತದ ಯಾವ ರಾಜ್ಯದಲ್ಲಿದೆ? ಸಿಯಾಚಿನ್ ಗ್ಲೇಸಿಯರ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಜಮ್ಮು ಕಾಶ್ಮೀರ್. ಸರಿಯಾದ ಉತ್ತರ ಬಿ ಜಮ್ಮು ಕಾಶ್ಮೀರ್. ಪ್ರಶ್ನೆ ನಂಬರ್ 31. ಭಾರತದ ಅತಿ ಎತ್ತರವಾದ ಪರ್ವತ ಶಿಖರ ಯಾವುದು? ಭಾರತದ ಅತಿ ಎತ್ತರವಾದ ಪರ್ವತ ಶಿಖರ ಗಾಡ್ವಿನ್ ಆಸ್ಟಿನ್. ಸರಿಯಾದ ಉತ್ತರ ಸಿ ಗಾಡ್ವಿನ್ ಆಸ್ಟಿನ್. ಪ್ರಶ್ನೆ ನಂಬರ್ 32. ಅರಾವಳಿ ಪರ್ವತದ ಅತಿ ಎತ್ತರದ ಶಿಖರವನ್ನು ಏನೆಂದು ಕರೆಯುತ್ತಾರೆ? ಅರಾವಳಿ ಪರ್ವತದ ಅತಿ ಎತ್ತರದ ಶಿಖರವನ್ನು ಗುರು ಶಿಖರ. ಸರಿಯಾದ ಉತ್ತರ ಎ ಗುರು ಶಿಖರ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ನಂಬರ್ 33. ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಊಲರ್. ಸರಿಯಾದ ಉತ್ತರ ಡಿ ಊಲರ್. ಪ್ರಶ್ನೆ ನಂಬರ್ 34. ಭಾರತದ ಯಾವ ರಾಜ್ಯವು ಶ್ರೀಗಂಧಕ್ಕೆ ಹೆಸರುವಾಸಿಯಾಗಿದೆ? ಭಾರತದ ಯಾವ ರಾಜ್ಯವು ಶ್ರೀಗಂಧಕ್ಕೆ ಹೆಸರುವಾಸಿಯಾಗಿದೆ? ಸರಿಯಾದ ಉತ್ತರ ಕರ್ನಾಟಕ. ಆಪ್ಷನ್ ಸಿ ಕರ್ನಾಟಕ. ಪ್ರಶ್ನೆ ನಂಬರ್ 35. ದೆಹಲಿ ಭಾರತದ ರಾಜಧಾನಿಯಾದದ್ದು ಯಾವಾಗ? ದೆಹಲಿ ಭಾರತದ ರಾಜಧಾನಿಯಾದದ್ದು 1911. ಸರಿಯಾದ ಉತ್ತರ ಎ 1911. ಪ್ರಶ್ನೆ ನಂಬರ್ 36. ಭಾರತದಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಕೇಸರಿ ಉತ್ಪಾದಿಸುತ್ತದೆ? ಭಾರತದಲ್ಲಿ ಅತಿ ಹೆಚ್ಚು ಕೇಸರಿ ಉತ್ಪಾದಿಸುವ ರಾಜ್ಯ ಜಮ್ಮು ಕಾಶ್ಮೀರ್. ಸರಿಯಾದ ಉತ್ತರ ಬಿ ಜಮ್ಮು ಕಾಶ್ಮೀರ್. ಪ್ರಶ್ನೆ ನಂಬರ್ 37. ಭಾರತದಲ್ಲಿ ಮೊದಲ ಜನಗಣತಿ ಯಾವಾಗ ನಡೆಯಿತು? ಭಾರತದಲ್ಲಿ ಮೊದಲು ಜನಗಣತಿ ನಡೆದಿದ್ದು 1872. ಸರಿಯಾದ ಉತ್ತರ ಸಿ 1872. ಪ್ರಶ್ನೆ ನಂಬರ್ 38. ಭಾರತದಲ್ಲಿ
ಮೊಘಲ ರಾಜವಂಶದ ಸ್ಥಾಪಕರು ಯಾರು? ಭಾರತದಲ್ಲಿ ಮೊಘಲ ರಾಜವಂಶದ ಸ್ಥಾಪಕರು ಬಾಬರ್. ಸರಿಯಾದ ಉತ್ತರ ಎ ಬಾಬರ್. ಪ್ರಶ್ನೆ ನಂಬರ್ 39. ಭಾರತದ ಮೊದಲ ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಎಲ್ಲಿದೆ? ಭಾರತದ ಮೊದಲ ಪರಮಾಣು ವಿದ್ಯುತ್ ಉತ್ಪಾದನಾ ಕೇಂದ್ರ ಇರುವುದು ತಾರಾಪುರ್. ಸರಿಯಾದ ಉತ್ತರ ಸಿ ತಾರಾಪುರ್. ಪ್ರಶ್ನೆ ನಂಬರ್ 40. ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣ ಉತ್ಪಾದಿಸುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣ ಉತ್ಪಾದಿಸುವ ರಾಜ್ಯ ಛತ್ತೀಸ್ಗಢ. ಸರಿಯಾದ ಉತ್ತರ ಬಿ ಛತ್ತೀಸ್ಗಢ. ಪ್ರಶ್ನೆ ನಂಬರ್ 41. ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪಗಳು ಎಲ್ಲಿವೆ? ಭಾರತದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಲು ನಿಕ್ಷೇಪಗಳು ಇರುವುದು ಜಾರ್ಖಂಡ್. ಸರಿಯಾದ ಉತ್ತರ ಸಿ ಜಾರ್ಖಂಡ್. ಪ್ರಶ್ನೆ ನಂಬರ್ 42. ಭಾರತದ ಅತ್ಯಂತ ಪ್ರಮುಖ ಯುರೇನಿಯಂ ಗಣಿ ಎಲ್ಲಿದೆ? ಭಾರತದ ಅತ್ಯಂತ ಪ್ರಮುಖ ಯುರೇನಿಯಂ ಗಣಿ ಇರುವುದು ಜಾದೂಗೋಡ್. ಸರಿಯಾದ ಉತ್ತರ ಬಿ ಜಾದೂಗೋಡ್. ಪ್ರಶ್ನೆ ನಂಬರ್ 43. ಇಂಡಿಯಾ ಡೈಮಂಡ್ ಲಿಮಿಟೆಡ್ ಎಲ್ಲಿದೆ? ಇಂಡಿಯಾ ಡೈಮಂಡ್ ಲಿಮಿಟೆಡ್ ಇರುವುದು ಹೈದರಾಬಾದ್. ಸರಿಯಾದ ಉತ್ತರ ಎ ಹೈದರಾಬಾದ್. ರಾಜಸ್ಥಾನದ ಖೇತ್ರಿ ಯೋಜನೆ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ರಾಜಸ್ಥಾನದ ಖೇತ್ರಿ ಯೋಜನೆ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಸರಿಯಾದ ಉತ್ತರ ತಾಮ್ರ. ಸರಿಯಾದ ಉತ್ತರ ಸಿ ತಾಮ್ರ. ಪ್ರಶ್ನೆ ನಂಬರ್ 45. ಜಲಿಯನ್ ವಾಲಾಬಾಗ ಹತ್ಯಾಕಾಂಡ ಯಾವಾಗ ನಡೆಯಿತು? ಜಲಿಯನ್ ವಾಲಾಬಾಗ ಹತ್ಯಾಕಾಂಡ ನಡೆದಿದ್ದು ಏಪ್ರಿಲ್ 13, 1919. ಸರಿಯಾದ ಉತ್ತರ ಎ ಏಪ್ರಿಲ್ 13, 1919. ಪ್ರಶ್ನೆ ನಂಬರ್ 46. ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಯಾರು? ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಸುಭಾಷ್ ಚಂದ್ರ ಬೋಸ್. ಸರಿಯಾದ ಉತ್ತರ ಡಿ ಸುಭಾಷ್ ಚಂದ್ರ ಬೋಸ್. ಪ್ರಶ್ನೆ ನಂಬರ್ 47. ಸಾಂಚಿ ಸ್ತೂಪವು ಭಾರತದ ಯಾವ ರಾಜ್ಯದಲ್ಲಿದೆ? ಸಾಂಚಿ ಸ್ತೂಪವು ಭಾರತದ ಮಧ್ಯಪ್ರದೇಶ ರಾಜ್ಯದಲ್ಲಿದೆ. ಸರಿಯಾದ ಉತ್ತರ ಎ ಮಧ್ಯಪ್ರದೇಶ್. ಪ್ರಶ್ನೆ ನಂಬರ್ 48. ಹಿರಾಕುಡ್ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ಹಿರಾಕುಡ್ ಅಣೆಕಟ್ಟನ್ನು ಮಹಾನದಿಗೆ ಕಟ್ಟಲಾಗಿದೆ. ಸರಿಯಾದ ಉತ್ತರ ಡಿ ಮಹಾನದಿ. ಪ್ರಶ್ನೆ ನಂಬರ್ 49. ಸಮುದ್ರದ ಆಳವನ್ನು ಅಳೆಯಲು ಏನು ಬಳಸಲಾಗುತ್ತದೆ? ಸಮುದ್ರದ ಆಳವನ್ನು ಅಳೆಯಲು ಫ್ಯಾಥೋಮೀಟರ್. ಸರಿಯಾದ ಉತ್ತರ ಡಿ ಫ್ಯಾಥೋಮೀಟರ್ ಅನ್ನು ಬಳಸಲಾಗುತ್ತದೆ. ಪ್ರಶ್ನೆ ನಂಬರ್ 50. ಭೀಮ್ರಾವ್ ಅಂಬೇಡ್ಕರ್ ಅವರ ಸಮಾಧಿ ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ಭೀಮ್ರಾವ್ ಅಂಬೇಡ್ಕರ್ ಅವರ ಸಮಾಧಿ ಸ್ಥಳವನ್ನು ಚೈತ್ಯಭೂಮಿ. ಸರಿಯಾದ ಉತ್ತರ ಬಿ ಚೈತ್ಯಭೂಮಿ ಎಂದು ಕರೆಯುತ್ತಾರೆ. ಪ್ರಶ್ನೆ ನಂಬರ್ 51. ನೈಚೋ ಯಾವ ದೇಶದ ಗುಪ್ತಚರ ಸಂಸ್ಥೆಯಾಗಿದೆ? ನೈಚೋ ಯಾವ ದೇಶದ ಗುಪ್ತಚರ ಸಂಸ್ಥೆಯಾಗಿದೆ? ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.